ಸಮಸ್ತ ಜನತೆಗೆ 80ನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಕೆನರಾ ಡಿಸಿಸಿ ಬ್ಯಾಂಕ್ ಲಿಮಿಟೆಡ್ ಪ್ರಧಾನ ಕಚೇರಿ ಶಿರಸಿ. ಅಧ್ಯಕ್ಷರು ಶ್ರೀ ಶಿವರಾಮ್ ಹೆಬ್ಬಾರ್, ಉಪಾಧ್ಯಕ್ಷರು ಶ್ರೀ ಕೃಷ್ಣ ದೇಸಾಯಿ, ವ್ಯವಸ್ಥಾಪಕ ನಿರ್ದೇಶಕರು ಶ್ರೀ ಶ್ರೀಕಾಂತ್ ಭಟ್ ಹಾಗೂ ಆಡಳಿತ ಮಂಡಳಿಯ ಎಲ್ಲಾ ಸದಸ್ಯರು ಮತ್ತು ಸಿಬ್ಬಂದಿ ವರ್ಗ. ಎಲ್ಲರಿಗೂ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಶ್ರೀ ಭೀಮಣ್ಣ ಟಿ ನಾಯ್ಕ್, ಶಾಸಕರು, ಶಿರಸಿ ಸಿದ್ದಾಪುರ ವಿಧಾನಸಭಾ ಕ್ಷೇತ್ರ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಸೃಷ್ಟಿ ನಾಯ್ಕ್. ಭಟ್ಕಳದಲ್ಲಿ 80ನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಅಖಂಡ ಭಾರತ ಸಂಕಲ್ಪ ದಿನವನ್ನು ಆಚರಿಸಲಾಯಿತು. ವಿಶ್ವ ಹಿಂದೂ ಪರಿಷತ್ ಭಟ್ಕಳ ಹಾಗೂ ಪರಿವಾರ ಸಂಘಟನೆಗಳ ಸಹಯೋಗದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ದಕ್ಷಿಣ ಭಾರತ ಕ್ಷೇತ್ರೀಯ ಸಂಚಾಲಕ ಹಾಗೂ ಸಂಘದ ವಕ್ತಾರ ಜಗದೀಶ್ ಕಾರಂತ್ ಭಾಗವಹಿಸಿ ಮಾತನಾಡಿದರು. ಮುಂದಿನ ಪೀಳಿಗೆಗೆ ಅಖಂಡ ಭಾರತ ಕಲ್ಪನೆ ಹಾಗೂ ಸ್ವಾತಂತ್ರ್ಯ ಹೋರಾಟದ ನೈಜ ಇತಿಹಾಸವನ್ನು ಪರಿಚಯಿಸಬೇಕು ಎಂದು ಅವರು ಕರೆ ನೀಡಿದರು. ಭಟ್ಕಳದಲ್ಲಿ 80ನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಅಖಂಡ ಭಾರತ ಸಂಕಲ್ಪ ದಿನದ ಕಾರ್ಯಕ್ರಮ ನಡೆಯಿತು. ವಿಶ್ವ ಹಿಂದೂ ಪರಿಷತ್ ಭಟ್ಕಳ ಹಾಗೂ ಪರಿವಾರ ಸಂಘಟನೆಗಳ ಸಹಯೋಗದಲ್ಲಿ ನಿಚ್ಚನಮಕ್ಕಿ ಸಭಾಭವನದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ದಕ್ಷಿಣ ಭಾರತ ಕ್ಷೇತ್ರೀಯ ಸಂಚಾಲಕ ಹಾಗೂ ಸಂಘದ ವಕ್ತಾರ ಜಗದೀಶ್ ಕಾರಂತ್ ಮಾತನಾಡಿದರು. ಸ್ವಾತಂತ್ರ್ಯೋತ್ತರ ಪೀಳಿಗೆಗೆ ಅಖಂಡ ಭಾರತದ ಕಲ್ಪನೆ ಹಾಗೂ ಸ್ವಾತಂತ್ರ್ಯ ಹೋರಾಟದ ನೈಜ ಇತಿಹಾಸವನ್ನ ಪರಿಚಯಿಸುವ ಅಗತ್ಯವಿದೆ ಎಂದು ಅವರು ಅಭಿಪ್ರಾಯಪಟ್ಟರು. ಸ್ವಾತಂತ್ರ್ಯ ನಮಗೆ ಹೇಗೆ ದೊರೆಯಿತು ಎಂಬುದನ್ನು ಕೆಲವೇ ವ್ಯಕ್ತಿಗಳ ಹೆಸರಿನೊಂದಿಗೆ ಸೀಮಿತಗೊಳಿಸಬಾರದು. ದೇಶಕ್ಕಾಗಿ ಹೋರಾಡಿದ ಸಾವಿರಾರು ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಮತ್ತು ಬಲಿದಾನದ ಕುರಿತು ಮುಂದಿನ ಪೀಳಿಗೆಗೆ ತಿಳಿಸಬೇಕು ಎಂದು ಕರೆ ನೀಡಿದರು. ನಾಗರಿಕರಿಗೆ ತಮ್ಮ ಹಕ್ಕುಗಳ ಬಗ್ಗೆ ಅರಿವಿದ್ರೂ ಕರ್ತವ್ಯಗಳ ಕುರಿತು ಸಮರ್ಪಕ ಅರಿವು ಇಲ್ಲದಿರುವುದು ಆತಂಕಕಾರಿ. ಹೀಗಾಗಿ ಹಕ್ಕುಗಳ ಜೊತೆಗೆ ಕರ್ತವ್ಯಗಳನ್ನು ಪಾಲಿಸುವ ಮನೋಭಾವವನ್ನು ಬೆಳೆಸಿಕೊಳ್ಳಬೇಕು ಎಂದರು. ಇನ್ನು ಕಾರ್ಯಕ್ರಮದ ಆರಂಭದಲ್ಲಿ ಭಾರತ ಮಾತೆಯ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಲಾಯಿತು. ಬಳಿಕ ದೇವಸ್ಥಾನದಿಂದ ಪಂಜಿನ ಮೆರವಣಿಗೆ ಆರಂಭವಾಗಿ ಮಾರಿಕಟ್ಟೆ, ಹನುಮಾನ್ ದೇವಸ್ಥಾನ, ಹೂವಿನ ಮಾರುಕಟ್ಟೆ ಹಾಗೂ ಸರ್ಕಲ್ ಮೂಲಕ ಸಾಗಿತು. ಕಾರ್ಯಕ್ರಮದಲ್ಲಿ ಹಿಂದೂ ಜಾಗರಣಾ ವೇದಿಕೆ ಭಟ್ಕಳ ಘಟಕದ ಸಂಚಾಲಕ ಜಯಂತ್ ನಾಯಕ್, ಮಾಜಿ ಶಾಸಕ ಶಿವಾನಂದ್ ನಾಯಕ್, ಗೋವಿಂದ್ ನಾಯಕ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ದ್ರೋಹಿಗಳು ಇವತ್ತು ನಮ್ಮಿಂದಲೇ ಸ್ವಾತಂತ್ರ್ಯ, ನಾವೇ ಪ್ರಜಾಪ್ರಭುತ್ವದ ಸ್ಥಾಪಕರು. ಒಂದೊಂದು ಕಥೆಯು ಹೊರಗೆ ಬರ್ತಾ ಇದೆ. ನೇತಾಜಿ ಸುಭಾಷ್ ಚಂದ್ರ ಬೋಸರನ್ನು ಕೊಂದದ್ದು ಯಾರು? ನೇತಾಜಿ ಸುಭಾಷ್ ಚಂದ್ರ ಬೋಸರನ್ನು ಕೊಂದಿದ್ದು ಯಾರು? ಇವತ್ತಿಗೂ ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ. ಯಾವ ನೇತಾಜಿ ಸುಭಾಷ್ ಚಂದ್ರ ಬೋಸ್? ಬಂಧುಗಳೇ, 47ನೇ ಇಸವಿಯ ಸ್ವಾತಂತ್ರ್ಯ ಬರುವುದಕ್ಕಿಂತ 3 ವರ್ಷ ಮುಂಚೆ ರಂಗೂನಿನ ಬರ್ಮಾದ ಮೂಲಕ ಭಾರತದ ಭೂಮಿಯ ಒಳಗೆ ಕಾಲನ್ನು ಇಟ್ಟು ಮೊಟ್ಟ ಮೊದಲ ತ್ರಿವರ್ಣದ ಧ್ವಜವನ್ನ ಬ್ರಿಟಿಷರ ಆಳ್ವಿಕೆಯ ಕಾಲಘಟ್ಟದಲ್ಲಿಯೇ ಭರತ ಖಂಡದಲ್ಲಿ ಹಾರಿಸಿ ನಾನು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಹೇಳ್ತಾ ಇದ್ದೀನಿ, ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ, ಅದರ ಮೊದಲನೆಯ ಪ್ರಧಾನಮಂತ್ರಿ ನಾನು ಅಂತ ಘೋಷಿಸಿಕೊಂಡದ್ದು ನೆನಪಿಟ್ಕೊಳ್ಳಿ. ಇವತ್ತಿಗೂ ಮಣಿಪುರದಲ್ಲಿ ಹೋಗಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಭಾರತದ ನೆಲದ ಒಳಗೆ ಭಾರತದ ಸ್ವಾತಂತ್ರ್ಯದ ಸಂಗ್ರಾಮದ ನೈಜ ಇತಿಹಾಸವನ್ನ, ಪೂರ್ಣ ಇತಿಹಾಸವನ್ನ ನೆನಪಿಸುವುದಕ್ಕಾಗಿ ಈ ವಿನೂತನ ಕಾರ್ಯಕ್ರಮ. ಮನರಂಜನೆಗಾಗಿ ಅಲ್ಲ, ಟೈಮ್ ಪಾಸಿಗಾಗಿ ಅಲ್ಲ, ಅಪ್ಪನ ತಿಥಿ ಮಾಡಬೇಕಾಗಿದೆ ಅನ್ನುವ ಕಾರಣಕ್ಕೆ ಮಾಡುವ ತಿಥಿಯ ರೂಪದ ಕಾರ್ಯಕ್ರಮ ಇದಲ್ಲ.
ನಾನು ಆಗಲೇ ಉಲ್ಲೇಖ ಮಾಡಿದಂತೆ ಬಿಟ್ಟಿಯಾಗಿ ಸಿಕ್ಕ ಸ್ವಾತಂತ್ರ್ಯ ನಮ್ಮದಲ್ಲ, ಬ್ರಿಟಿಷರು ಹಾಕಿದ ಭಿಕ್ಷೆಯೂ ಅಲ್ಲ, ಅವರು ಬರೆದುಕೊಟ್ಟು ಹೋದ ಬಳುವಳಿ ಪತ್ರವೂ ಅಲ್ಲ, ರಕ್ತವನ್ನ ಚೆಲ್ಲಿ ಪಡೆದ ಸ್ವಾತಂತ್ರ್ಯ ಇದು. ಅದನ್ನು ನೆನಪಿಸಿಕೊಳ್ಳುವುದು ಯಾವಾಗ ಯಾವಾಗ ನೆನಪಿಸ್ಕೊಳ್ಬೇಕು? ಯಾವ ಕಾಲಘಟ್ಟದಲ್ಲಿ, ಯಾವ ಸಂದರ್ಭದಲ್ಲಿ ಅವರ ಬಲಿದಾನ, ಅವರ ರಕ್ತ ಸಮರ್ಪಣೆ ಸಾರ್ಥಕ ಆಯಿತು, ಆ ಕ್ಷಣದಲ್ಲಿಯೇ ನೆನಪಿಸ್ಕೊಳ್ಬೇಕು. ಅದಕ್ಕಾಗಿ ಸ್ವಾತಂತ್ರ್ಯೋತ್ಸವ. ಪುಟವನ್ನು ಕಿರುಚಿ ಓದಿ ನೋಡಿ ಅದು ಹೇಳು ಬೇಡ